ಸೊ ಅದೇ ಅಧಿಕಾರಿ ಅಂದಾಗ ಅವನು ಆ ಸಾಧನೆ ಮಾಡೋದಕ್ಕೆ ಯೋಗ್ಯತೆಯನ್ನು ಪಡೆದಿದ್ದಾನೋ ಇಲ್ವೋ ಅನ್ನೋದನ್ನು ಹೇಳುತ್ತೆ, ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ. ಯೂಶ್ವಲಿ ನಮ್ಮ ಒಬ್ಬರು ಯೋಗ ಸರ್ ಇದ್ದರು, ನಾನು ಯೋಗ ಕಲಿಬೇಕಾದ್ರೆ ಅವರು ಒಂದು ಮಾತು ಹೇಳೋರು, ನೋಡಪ್ಪ ನಿಮಗೆ ಅಂದರೆ ಎಲ್ಲರಿಗೂ ಪದ್ಮಾಸನ ಹಾಕಕ್ಕೆ ಬರಲಿಲ್ಲ ಅಂದರೆ ಅವರು ಯೋಗಕ್ಕೆ ಅಯೋಗ್ಯರು ಅನ್ನೋರು. ಯಾವಾಗಲೂ ಬೈತಾ ಇರಲಿಲ್ಲ, ಹಿಂಗೆ ಅಂದ್ಬಿಡೋರು ಅಷ್ಟೇ. ಪದ್ಮಾಸನನೇ ಹಾಕಕ್ಕೆ ಬರಲಿಲ್ಲ ಅಂದರೆ ಯೋಗಕ್ಕೆ ಅಯೋಗ್ಯರವರು ಅಂತ. ಸೊ ಏನಕ್ಕಿದೆ ಹೇಳ್ತಾರೆ ಅಂದರೆ ದಟ್ ಈಸ್ ಅ ಬೇಸಿಕ್ ಎಲಿಜಿಬಿಲಿಟಿ. ನೀನು ಅದೇ ನಿನಗೆ ಬರಲಿಲ್ಲ ಅಂದರೆ ಬೇರೆ ಏನು ಬರೋಕ್ಕೆ ಸಾಧ್ಯ? ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಬೇರೆಯವರು ಹೇಳಲ್ಲ, ಏನಂದರೆ ನಿನಗೆ ಎಬಿಲಿಟಿ ಇಲ್ಲ, ಕೆಪಾಸಿಟಿ ಇಲ್ಲ ಆ ಥರ ಹೇಳಲ್ಲ. ನಿನ್ನನ್ನು ನೀನೇ ವಿಮರ್ಶೆ ಮಾಡ್ಕೋಬೇಕು. ಅಂದರೆ ಇಷ್ಟನ್ನು ಮಾತ್ರ ಹೇಳ್ತಾರೆ, ಕಾಮನ್ನಾಗಿ ಇಷ್ಟನ್ನು ಮಾತ್ರ ಹೇಳ್ತಾರೆ, ನೋಡಪ್ಪ ಪದ್ಮಾಸನ ಹಾಕಕ್ಕೆ ಬರಲಿಲ್ಲ ಅಂದರೆ ಅವರು ಯೋಗಕ್ಕೆ ಅಯೋಗ್ಯರು ಅಂತ. ಅಂದರೆ ನಾವು ನಮಗೆ ಪದ್ಮಾಸನ ಹಾಕೋಕ್ಕೆ ಎಷ್ಟು 1 ತಿಂಗಳಾದರೂ 2 ತಿಂಗಳಾದರೂ ಬರಲಿಲ್ಲ ಅಂದರೆ ನಾವು ಯೋಗಕ್ಕೆ ಅಯೋಗ್ಯರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ಹೆಂಗೋ ಕಷ್ಟಪಟ್ಟು ನಾನು ಪದ್ಮಾಸನ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಸೊ ಇಟ್ ಈಸ್ ಲೈಕ್ ಎ ಸೆಲ್ಫ್ ಅನಾಲಿಸಿಸ್. ನೋಬಡಿ ವಿಲ್ ಸೇ ನೀನು ಸರಿಗಿಲ್ಲ, ನೀನು ಮಾಡೋಕ್ಕಾಗಲ್ಲ, ಅದು ಹೇಳಲ್ಲ. ಇಲ್ಲೂ ಅದು ಆಧ್ಯಾತ್ಮದಲ್ಲೂ ಅದೇ ಆಗುತ್ತೆ. ಇದೆಲ್ಲ ಅದಕ್ಕೆ ಹೇಳಿರೋದು, ಅಧಿಕಾರಿಯ ಎಲಿಜಿಬಿಲಿಟಿ ಅದಕ್ಕೆ ಹೇಳಿರೋದು. ಮುಂದೆ ಬರುತ್ತೆ ಎಲಿಜಿಬಿಲಿಟಿಗಳು, ಅದರಲ್ಲೂ ಅದೇ ಹೇಳಿರೋದು. ಏನಂದರೆ ಬೇಸಿಕ್ ಥಿಂಗ್ಸ್ ನೀನೇ ಅರ್ಥ ಮಾಡ್ಕೋಬೇಕು. ಕೆಲವು ನಿನ್ಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು, ವಿಮರ್ಶೆಯನ್ನು ಮಾಡ್ಕೋಬೇಕು, ಅಥವಾ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ನಾನು ಇಲ್ಲಿಗೆ ಸೂಟಬಲ್ಲ, ನಾನು ಅಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಾ, ಕಲಿಯುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಾ, ಅಥವಾ ಸುಮ್ಮನೆ ಓದ್ಕೊಂಡು ಕೇಳಿಸ್ಕೊಂಡು ಹೋಗ್ತಾ ಇದ್ದೀನಾ, ಮತ್ತು ಪ್ರಾಕ್ಟಿಕಲ್ಲಾಗಿ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಾ. ಪ್ರಾಕ್ಟಿಕಲ್ಗೆ ಅಪ್ಲೈ ಮಾಡಿದ್ರೆ ಸರ್ ಹೇಳುವಂತಹ ರಿಯಾಕ್ಷನ್ ನನಗೆ ಆಗ್ತಾ ಇದೆಯಾ, ಅಥವಾ ಬೇರೆ ಏನಾದರೂ ರಿಯಾಕ್ಷನ್ ಆಗ್ತಾ ಇದೆಯಾ, ಏನು ಚೇಂಜಸ್ ಆಗ್ತಾಯಿದೆ ನನ್ನ ಮನಸ್ಸಿನಲ್ಲಿ, ನನ್ನ ಬಾಡಿಯಲ್ಲಿ ಏನು ಚೇಂಜಸ್ ಆಗ್ತಾಯಿದೆ, ಇವೆಲ್ಲವನ್ನು ವಿಮರ್ಶೆ ಮಾಡಿಕೊಂಡ್ರೆ ಅವನು ಪ್ರಾಪರ್ ಅಧಿಕಾರಿ ಅಂತ. ಕೆಲವು ಸಲ ಏನಾಗುತ್ತೆ ಅಂದರೆ ಈ ಕಾರ್ಪೊರೇಟ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಕೆಲವ್ರಿಗೆ. ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇರಲ್ಲ. ಈ ಥರದವರು ಸ್ಟೂಡೆಂಟ್ಸ್ಗಳು ಕೆಲವರು ಇರ್ತಾರೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ, ಫೋರ್ಸ್ ಮಾಡಬೇಕು ಅವ್ರಿಗೆ ನಂಬಿಕೆ ಇರಲ್ಲ. ನೀವು ಎಷ್ಟೇ ಫೋರ್ಸ್ ಮಾಡಿದ್ರು, ಅದು ನೀವು ಮಾಡ್ತೀರಾ ಅಂತ ಹೇಳಿದ್ರು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಒಬ್ಬರು ಆ ಥರದವ್ರು ಒಬ್ಬರು ಸಿಗ್ತಾರೆ. ಮತ್ತು ತುಂಬ ಸಂಶಯಗಳಿರುತ್ತೆ, ತುಂಬ ಡೌಟ್ಸು. ಓಕೆನಾ, ಇನ್ನೂ ಸ್ಟಾರ್ಟೇ ಮಾಡಿರಲ್ಲ, ಏನೂ ಸ್ಟಾರ್ಟ್ ಮಾಡಿರಲ್ಲ ಕಲಿಯೋಕ್ಕೆ, ಆವಾಗಲೇ ಒಂದು ಮನ ಡೌಟ್ ಇರುತ್ತೆ. ನೀವು 1ನೇ ಸ್ಟೆಪ್ ಹೇಳ್ತಾ ಇದ್ದರೆ ಅವ್ರು 100ನೇ ಸ್ಟೆಪ್ಪಿನ ಡೌಟ್ ಕೇಳ್ತಾ ಇರ್ತಾರೆ. ಸೊ ಸಾಕಷ್ಟು ಸಂಶಯಗಳು. ಇನ್ನೊಂದೇನು ಅಂದರೆ ಯಾವುದೋ ಒಂದು ಆಸೆಗಳಿರುತ್ತೆ. ಯಾರೋ ಒಬ್ಬರು ಹೇಳಿಬಿಟ್ಟಿರ್ತಾರೆ, ನಿಮ್ಗೆ ಇದು ಮಾಡಿದ್ರೆ ಇದು ಸಿಗತ್ತೆ ಅಂತ, ಸಿದ್ಧಿ ದೊರೆಯತ್ತೋ ಅಥವಾ ಏನೋ ಒಂದು ಹೇಳಿಬಿಟ್ಟಿರ್ತಾರೆ. ಸೊ ಆ ಪ್ರಲೋಭನೆಗಳು, ಆ ಆಸೆಗಳಿರುತ್ತೆ. ಈ 3 ಕೂಡ ಪ್ರಾಬ್ಲಮ್ಮನ್ನು ಕ್ರಿಯೇಟ್ ಮಾಡೋದು. ಇದನ್ನೇಂತ ಕರಿತೀವಿ ಅಂದರೆ ವೇದಾಂತದಲ್ಲಿ ಹೃದಯ ಗ್ರಂಥಿ ಅಂತ ಕರಿತೀವಿ. ಹೃದಯ ಗ್ರಂಥಿ ಅಂತ ಈ 3 ತೊಂದರೆಗಳೇ ಹೃದಯ ಗ್ರಂಥಿ ಅಂತ. ಸೊ ನಾವೇನು ಮಾಡಬೇಕು, ಈ ಹೃದಯ ಗ್ರಂಥಿಯನ್ನು ನಿಧಾನವಾಗಿ ಬಿಡಿಸ್ಕೋಬೇಕು. ಗ್ರಂಥಿ ಅಂದರೆ ಸುಕ್ಕು ಅಂತ. ಇವಾಗ ಏನು ದಾರ ಸುಕ್ಕಾಗ್ಬಿಡುತ್ತೆ ನೋಡಿ. ಯೂಶ್ವಲಿ ನಮ್ಮ ಎಕ್ಸಾಂಪಲ್ ಕೊಡಬೇಕು ಅಂದರೆ ಜನವಾರ, ಹೌದಾ, ಜನವಾರ ಚೇಂಜ್ ಮಾಡ್ಕೋಬೇಕು ಅಂದಾಗ ಅದನ್ನು ತೆಗೆಯೋದೇ ದೊಡ್ಡ ಕಷ್ಟ. ಹಿಂಗೆ ತೆಗೆದ್ರೆ ಸಾಕು, ಸುಕ್ಕಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲವನ್ನು ಏನಂತ ಕರೀತಾರೆ, ಈ 3 ಸೇರಿ ಹೃದಯ ಗ್ರಂಥಿ ಅಂತ. ಸೊ ಸಾಧಕನ ಕೆಲಸ ಏನು, ಈ ಹೃದಯ ಗ್ರಂಥಿಯನ್ನು ಬಿಡಿಸ್ಬೇಕು. ಅವನು ಅಧಿಕಾರಿ ಆಗ್ತಾನೆ. ಈ ಹೃದಯ ಗ್ರಂಥಿಯನ್ನು ಬಿಡಿಸ್ಕೊಂಡ್ರೆ ಅವನು. ಹೇಳಿ ಮೇಡಮ್. ಸರ್, ಯಾವ 3 ಸೇರಿಸದೆ ಹೃದಯ ಗ್ರಂಥಿ ಅಂತ ಹೇಳಿದ್ನಲ್ಲ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ನನ್ನ ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ದಟ್ ಈಸ್ ನಂಬಿಕೆ ಇಲ್ಲದೆ ಇರೋದು. ಇನ್ನೊಂದು ಡೌಟ್ಸು, ಸಾಕಷ್ಟು ಡೌಟ್ಸ್ಗಳು. ಇನ್ನೊಂದು ಯಾವುದಾದ್ರೂ ಆಸೆ ಇರೋವಂಥದ್ದು, ಪ್ರಲೋಭನೆಗಳು ಅಂತ ಕರಿತೀವಿ, ಆಸೆ ಇರೋವಂಥದ್ದು. ಈ 3 ಬಿಡಿಸ್ಕೊಳ್ಳೋದನ್ನು, ಈ 3 ನಾವು ಹೃದಯ ಗ್ರಂಥಿಗಳು ಅಂತ ಕರಿತೀವಿ. ಅದನ್ನು ನಾನು ಬಿಡಿಸ್ಕೋಬೇಕು.
ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯೂಶ್ವಲಿ ನಮಗೇನಾಗುತ್ತೆ, ವೇದಾಂತದಲ್ಲೂ ಹಿಂಗೆ ಆಗುತ್ತೆ. ಇವಾಗ ಒಂದು ಕಾರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾರ್ನ ಓಡಿಸ್ಕೊಂಡು ಹೆಂಗೋ ಜಿಯೋ ಅಂತ ಆರಾಮಾಗಿ ಖುಷಿಯಾಗಿ ಹೋಗ್ತೀವಿ. ಎಲ್ಲೋ ಕಾರ್ ಕೆಟ್ಟೋಗ್ಬಿಡುತ್ತೆ, ಅದು ರಿಪೇರಿ ಮಾಡೋಕ್ಕೆ ಬರೋಲ್ಲ, ಏನಾಗಿದೆ ಅಂತ ನೋಡೋಕ್ಕೂ ಬರೋಲ್ಲ. ಇದೇ ಪ್ರಾಬ್ಲಮ್ ಆಗಬಾರ್ದು ಅಂತ ವೇದಾಂತದಲ್ಲೂ ಹೋಗಬೇಕಾದ್ರೆ ನನ್ನ ವಿಮರ್ಶೆ ನಾನು ಮಾಡ್ಕೋಬೇಕು. ನನ್ನ ಕಾರನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ನಿಮಗೆ ತೀರಾ ದೊಡ್ಡದು ಗೊತ್ತಿಲ್ಲ ಅಂದರೆ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ನಿಮಗೊಂದು ಉದಾಹರಣೆ ಕೂಡ ಕೊಟ್ಟಿದ್ದೆ ಅನ್ಕೊತೀನಿ ಮೋಸ್ಟ್ಲಿ. ಏನು ಅಂದರೆ, ನಮ್ಮ ಮನೆಯಲ್ಲಿ ಟಿ ವಿ ಕೆಟ್ಟೋಗಿತ್ತು ಅಂದರೆ ಆಫ್ ಆಗಿಬಿಟ್ಟಿತ್ತು. ಅದು ನಮ್ಮಪ್ಪ ಏನೋ ಹಿಂಗೆ ಬಟ್ಟೆ ಹಿಂಗೆ ಒರೆಸ್ಬೇಕಾದ್ರೆ ಆಫ್ ಆಗೋಯ್ತಂತೆ. ಆಮೇಲೆ ಅದು ಆಗೋಗಿದೆ ಅಂತ ಒಬ್ಬ ಹಿಂಗೆ ಬಂದ, ಯಾರೋ ಅಧಿಕಾರಿ, ಎಲಿಜಿಬಿಲಿಟಿ ಇರೋನು. ಎಲಿಜಿಬಿಲಿಟಿ ಏನು ಅಂದರೆ, ಜೋಬಲ್ಲೊಂದು ಟೆಸ್ಟರು, ಹಿಂದ್ಗಡೆ ಒಂದು ಸ್ಕ್ರೂ ಡ್ರೈವರು, ಒಂದು ಕಟಿಂಗ್ ಪ್ಲೇಯರ್ ಜೋಬಲ್ಲಿ ಹಾಕ್ಕೊಂಡು ಸ್ಟೈಲಾಗಿ ಬಂದ್ಬಿಟ್ಟು ನೋಡ್ಬಿಟ್ಟು ಹಿಂಗೆಲ್ಲ ನೋಡ್ದ ಟಿ ವಿನ, ಹಿಂಗೆಲ್ಲ ಇಟ್ಟು ಹಿಂಗೆಲ್ಲ ನೋಡ್ಬಿಟ್ಟು ಯಾಕೋ ಬರ್ತಾಯಿಲ್ಲ ಸರ್, ಏನಕ್ಕೋ ಗೊತ್ತಿಲ್ಲ, ಹಿಂಗೆ ಆಯ್ತಂತಿದ್ದ. ಆಮೇಲೆ ಸರ್ ಮದರ್ ಬೋರ್ಡ್ ಆಗಿದೆ ಸರ್, ಮದರ್ ಬೋರ್ಡ್ ಹಾಳಾಗೋಗಿದೆ ಸರ್ ಅಂದ. ಅಲ್ಲಪ್ಪ, ಅದಿನ್ನೂ ತೊಗೊಂಡು 6 ತಿಂಗಳು 8 ತಿಂಗಳಾಗಿಲ್ಲ, ಕಂಪ್ನಿನೂ ಒಳ್ಳೆ ಕಂಪ್ನಿದು, ಅಷ್ಟು ಬೇಗೆಲ್ಲ ಮದರ್ ಬೋರ್ಡ್ ಹೋಗಲ್ಲ, ನೋಡು. ಓ ಇಲ್ಲ ಸರ್, ಇದು ಎತ್ಕೊಂಡೋಗಿ ನೋಡಬೇಕು ಸರ್, ಮದರ್ ಬೋರ್ಡ್ ಹೋಗಿರುತ್ತೆ ಸರ್ ಗ್ಯಾರಂಟಿ ಅಂತಲೇ ಅಂದ. ಆಮೇಲೆ ನಂಗೆ ನಂಬಿಕೆ ಬರಲಿಲ್ಲ. ಏನೋ ನೋಡೋಣ ತಡಿ ಏನಾಗಿದೆ ಅಂತ ನೋಡ್ಬಿಟ್ಟು ಸುಮ್ಮನೆ ಹಿಂಗೆ ಒಂಚೂರು ಕೈ ಈ ಕಡೆ ಹಿಂಗಂದೆ. ಅಲ್ಲಿ ಸ್ವಿಚ್ಗಳಿತ್ತು, ಚಿಕ್ಕ ಸ್ವಿಚ್ಗಳು ಕೊಟ್ಟಿರ್ತಾನೆ ಈ ಫ್ಲ್ಯಾಟ್ ಟಿ ವಿಗಳಿಗೆ ಹಿಂದ್ಗಡೆ. ಅಲ್ಲಿ ಪವರ್ ಬಟನ್ ಇತ್ತು, ಸುಮ್ಮನೆ ಹಿಂಗೆ ಗೊತ್ತದೆ, ಆನ್ ಆಗೋಯ್ತು. ಅದ್ರ ಪಾಡ್ಗೆ ಅದು ಆನ್ ಆಯಿತು, ನೋಡಿದ್ರೆ ಸರಿ. ಆಮೇಲೆ ಅಯ್ಯೋ ಆನ್ ಆಗೋಯ್ತು, ಏನೂ ಆಗಿಲ್ಲ, ಇದು ಆಗಿದೆ ಅಂದರೆ ಆಮೇಲೆ ಅವ್ನಿಗೆ 50 ರೂಪಾಯಿ ಕೊಟ್ಟು ಕಳಿಸಿದ್ದಾಯ್ತು, ಯಾಕೆಂದರೆ ಬಂದಿದ್ದಕ್ಕೆ. ಸೊ ಈ ಥರ ಆಗಬಾರ್ದು. ಇದೇ ಥರನೇ ವೇದಾಂತದಲ್ಲೂ ಅಷ್ಟೇ. ನನಗಾಗಿರುವಂತಹ ತೊಂದರೆನ ನಾನು ವಿಶ್ಲೇಷಣೆ ಮಾಡಿ ಸರಿ ಮಾಡ್ಕೋಬೇಕೇ ಹೊರತು ಬೇರೆಯವ್ರು ಯಾರೂ ಬಂದು ಸರಿ ಮಾಡಲ್ಲ. ಅದಕ್ಕೆ ಈ ಹೃದಯ ಗ್ರಂಥಿಗಳನ್ನು ಬಿಡಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಒಂದೊಂದೇ ಗ್ರಂಥಿಯನ್ನು ಬಿಡಿಸ್ಕೊಂಡು ಒಂದೊಂದೇ ಶಾಸ್ತ್ರವಾಕ್ಯಗಳನ್ನು ಓದ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಅಪ್ಲೈ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಯೂಶ್ವಲಿ ಮೊನ್ನೆ ಲಾಸ್ಟ್ ಕ್ಲಾಸಲ್ಲೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಹೆಗ್ಗಣದ್ದು. ದಾರಿಯಲ್ಲಿ ಹೆಗ್ಗಣ ಸತ್ತಿದ್ದಾಗ ನಮಗೇನು ಅನಿಸುತ್ತೆ? ಅಸಹ್ಯ ಅನಿಸುತ್ತೆ. ನಮ್ಗೆ ಅಸಹ್ಯ ಆಗಬಾರ್ದು. ನೀವು ಕರೆಕ್ಟಾಗಿರುವಂತಹ ವೇದಾಂತ ಸ್ಟೂಡೆಂಟ್ ಆಗಿದ್ದರೆ ನಿಮಗಲ್ಲಿ ಅಸಹ್ಯ ಆಗಬಾರ್ದು, ನಿಮಗೆ ನೋವಾಗಬೇಕು. ಅಯ್ಯೋ ಪಾಪ ಒಂದು ಜೀವ ಹೊರಟೋಗಿದೆಯಲ್ಲ, ಅದು ಫೀಲ್ ಆಗಬೇಕು. ಇದೆಲ್ಲ ಚೆಕ್ ಪಾಯಿಂಟ್ಗಳು. ಅದಕ್ಕೆ ನಾನು ಕೆಲವನ್ನೆಲ್ಲ ಗಮನಿಸಿ ಅಂತ ಹೇಳೋದು. ಇದೆಲ್ಲ ಚೆಕ್ ಪಾಯಿಂಟ್ಗಳು. ಸೊ ಅದು ಜೀವನೇ ತಾನೇ. ಇವಾಗ ನೀನು ವೇದಾಂತದಲ್ಲಿ ಏನು ಓದ್ತಾ ಇದೆಯಾ, ಮುಂದಕ್ಕೆಲ್ಲ ಓದೋಕ್ಕೆ ಶುರು ಮಾಡ್ತೀಯ. ಏನು ಅಂದರೆ, ನನ್ನಲ್ಲಿರುವಂತಹ ಆತ್ಮ, ನಿಮ್ಮಲ್ಲಿರುವಂತಹ ಆತ್ಮ, ಬೇರೆಯವರಲ್ಲಿರುವಂತಹ ಆತ್ಮ, ಪ್ರಾಣಿಗಳಲ್ಲಿರುವಂತಹ ಆತ್ಮಗಳೆಲ್ಲ ಒಂದೇ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀವಿ. ಅಲ್ಲಿ ಒಂದು ಹೆಗಣ ಸತ್ತು ಬಿದ್ದಿದೆ ಅಂದರೆ ಅಲ್ಲಿ ನನ್ನ ಆತ್ಮದ ಸಂಬಂಧದ್ದು ಒಂದು ಹೋಗಿದೆ ಅನ್ನೋದು ಬೇಜಾರಿರಬೇಕಲ್ಲ. ಬಟ್ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಸಹ್ಯವಾಗತ್ತೆ, ಆ ಅಸಹ್ಯವನ್ನು ಪಡ್ತೀವಿ. ಸೊ ಅಲ್ಲಿ ಸಮ್ಯಕ್ ದೃಷ್ಟಿ ಇಲ್ಲ. ಲಾಸ್ಟ್ ಜ್ಞಾಪಕ ಇದೆಯಾ, 2 ಶ್ಲೋಕದಲ್ಲಿ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಂಡಿದ್ವಿ. ಸಮ್ಯಕ್ ದೃಷ್ಟಿ ಇಲ್ಲ. ಒಂದು ಅದರ ಅಸಹ್ಯವನ್ನು ನೋಡ್ತೀವಿ, ಇಲ್ಲಾಂದರೆ ಹಾಳಾದ ಬಡ್ಡಿ ಮಗಂದು ಸಾಯ್ಲಿ, ನಮ್ಮ ಮನೇಲೆಲ್ಲ ಕಾರ್ ತಿಂದಾಕ್ಬಿಟ್ಟಿತ್ತು, ವಯರ್ ತಿಂದಾಕ್ಬಿಟ್ಟಿತ್ತು, ಒಂದು 10,000 ರೂಪಾಯಿ ಖರ್ಚು ಮಾಡಿಸ್ತು, ಈ ಥರ ಪಾಸಿಟಿವ್ ನೆಗೆಟಿವ್ ಯೋಚನೆ ಮಾಡ್ತೀವಿ. ಬಟ್ ಅದನ್ನು ಆ್ಯಸ್ ಸಚ್ ಆತ್ಮ ಅಂತ ತಗೊಂಡ್ರೆ ನಿಮ್ಗೊಂಚೂರು ನೋವಾಗಬೇಕಲ್ವಾ. ಸೊ ಇದೆಲ್ಲ ವೇದಾಂತದ ಸ್ಟೂಡೆಂಟ್ ಆಗಿದ್ದಾಗ ಈ ಥರ ಹೃದಯ ಗ್ರಂಥಿಗಳನ್ನ ಬಿಡಿಸ್ಕೊಂಡು ಹೋಗೋದು ಅಂದರೆ ಈ ಥರ. ಯಾರೋ ಒಬ್ಬ ಹೋದಾಗ, ಯಾರೋ ಒಬ್ರದ್ದು ಏನೋ ತೊಂದರೆ ಆದಾಗ ನಿನ್ನ ಮನಸ್ಸು ಮಿಡಿಬೇಕು. ನಾನು ಅದಕ್ಕೆ ಯಾವಾಗಲೂ ನಿಮಗೆ ಪತಂಜಲಿ ಯೋಗ ಸೂತ್ರದ ಉದಾಹರಣೆಯನ್ನು ಕೊಡ್ತೀನಿ. ಏನು, ಮೈತ್ರಿ ಕರುಣಾ ಮುದಿತೋಪೇಕ್ಷಣಾಂ ಸುಖ ದುಃಖ ಪಾಪ ಪುಣ್ಯ ಭಾವನಾತ್ ಚಿತ್ತಪ್ರಸಾದನಂ ಅಂತ. ಎಲ್ಲ ಕಡೆ ಮನ ಮಿಡಿಬೇಕು. ಆ ಮನ ಮಿಡಿದಾಗ ನಿಮಗೆಲ್ಲರಲ್ಲೂ ಆತ್ಮನಿದ್ದಾನೆ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನ ಮಿಡಿಯಲ್ಲ, ನಮ್ಮ ಮನ ಅದಕ್ಕೆ ಅದ್ರ ಜೊತೆಗೆ ಮಿಡಿಯಲ್ಲ, ಆವಾಗ ನ್ಯಾಚುರಲಿ ಯು ಆರ್ ಪ್ಯೂರ್ಲಿ ಮೆಟೀರಿಯಲಿಸ್ಟಿಕ್ ಅಂತ. ಅಂದರೆ ನಿಂಗೆ ಲಾಭ ಇದೆ ಅಂದರೆ ಮಾತ್ರ ಮನ ಮಿಡಿಯತ್ತೆ, ನಿಂಗೆ ಲಾಭ ಇಲ್ಲ ಅಂದರೆ ಮನ ಮಿಡಿಯಲ್ಲ. ಇವತ್ತು ಯಾರೋ ಒಬ್ಬರು ಹಿಂಗೆ ಸ್ಟೂಡೆಂಟ್ ಬಂದಿದ್ದರು. ಆ ಹುಡುಗಿಗೆ ನಾಯಿ ಕಂಡ್ರೆ ತುಂಬ ಇಷ್ಟ ಅಂತ. ಅವ್ರ ಅಮ್ಮನ ಜೊತೆ ಬಂದಿದ್ದರು.
ನಾಯಿ ಕಂಡ್ರೆ ನಮಗೆ ತುಂಬ ಇಷ್ಟ, ನಾಯಿ ಕಂಡ್ರೆ ನಮಗೆ ತುಂಬ ಇಷ್ಟ ಸರ್, ಮನೇಲಿ ಸಾಕಕ್ಕೆ ಬಿಡಲ್ಲ ಸರ್, ಆ ಪ್ರಾಬ್ಲಮ್ಮು ಸರ್, ಈ ಪ್ರಾಬ್ಲಮ್ಮು ಸರ್ ಅಂತ ಇದ್ದರು. ತುಂಬ ಮಾತಾಡಿದ್ರು. ನಾನು ಒಂದು ಮಾತು ಹೇಳಿದೆ, ನಮ್ಮ ಮನೆಯಲ್ಲಿ ನನ್ನ ಮಗಳು ಕೂಡ ನಾಯಿ ಇಷ್ಟಪಡ್ತಾಳೆ, ತುಂಬ ಇಷ್ಟಪಡ್ತಾಳೆ, ನನಗೂ ನಾಯಿ ಇಷ್ಟ. ಬಟ್ ನಾಯಿ ಎಲ್ಲಿರಬೇಕೋ ಅಲ್ಲಿರಬೇಕು ಅನ್ನೋ ಕಾನ್ಸೆಪ್ಟ್ ಹೇಳೋನು ನಾನು. ನಾಯಿ ಎಲ್ಲಿರಬೇಕೋ ಅಲ್ಲಿರಬೇಕು, ನನಗೂ ಇಷ್ಟನೇ, ನಾಯಿ ಪ್ರಾಣಿಗಳು ಎಲ್ಲನೂ ಇಷ್ಟ. ನನ್ನ ಮಗಳು ತುಂಬ ಹಠ ಮಾಡಿದ್ಲು. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಆಯ್ತಮ್ಮ ತರೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡು, ಅದ್ರಲ್ಲಿ ಪಾಸ್ ಆದರೆ ತರ್ತೀನಿ ಅಂದೆ. ನಾಯಿಗೆ ಕತ್ತಿಗೆ ಬೆಲ್ಟ್ ಹಾಕ್ತಾರೆ ಗೊತ್ತಾ, ಆ ಥರ ಬೆಲ್ಟ್ ಹಾಕ್ಬಿಟ್ಟು ನಿನ್ನನ್ನು ಒಂದು ದಿವಸ ಕಟ್ಬಿಟ್ಟು ಕೂಡಿಸ್ತೀನಿ, ಆಮೇಲೂ ನೀನು ಸಂಜೆ ನಾಯಿ ನನಗೆ ಬೇಕು ಅಂತ ಹೇಳಿದ್ರೆ ನಾನು ತರ್ತೀನಿ ಅಂತ ಹೇಳಿದೆ. ಇವಾಗ ನಾಯಿ ತಂದಮೇಲೆ ಅದೇ ತಾನೇ ನಾವು ಮಾಡಬೇಕು, ಕಳ್ತಕ್ಕೆ ಬೆಲ್ಟ್ ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟು ಕೂಡಿಸ್ಬೇಕು. ನೀನು ಫೀಲ್ ಮಾಡು ಅದಕ್ಕೆ ಹೆಂಗಾಗತ್ತೆ ಅಂತ, ನೀನು ಫೀಲ್ ಮಾಡಿ ಹೌದಪ್ಪ ತರೋಣ ಪರವಾಗಿಲ್ಲ, ಅದಕ್ಕೆ ಹಂಗಾದ್ರೂ ತರೋಣ ಪರವಾಗಿಲ್ಲ ಅಂದರೆ ತರೋಣ ಅಂತ. ಅಲ್ಲೂ ಕೂಡ ನಮ್ಮ ಸ್ವಾರ್ಥವನ್ನು ನೋಡ್ತೀವಿ, ನಮಗೆ ಬೇಕು ಅಂತ ತರ್ತೀವಿ, ಓಕೆನಾ. ಬಟ್ ನಾಯಿ ಕಷ್ಟ ಕೇಳೋರು ಯಾರು? ಅದು ಒಂದು ಆತ್ಮ ಅಲ್ವಾ, ಅದು ಒಂದು ನೋವನ್ನು ಪಡುತ್ತೆ ಅಲ್ವಾ, ಅದನ್ನು ಕೇಳೋರು ಯಾರು? ಅದನ್ನು ನಾವು ಕೇಳೋದೇ ಇಲ್ಲ. ಏನಂದರೆ ನಮ್ಮ ಸ್ವಾರ್ಥಕ್ಕೆ ಏನಕ್ಕೆ ನಾಯಿ ಬೇಕು ಅಂತ ಅವ್ರನ್ನ ಕೇಳಿದೆ. ಸಾರ್ ಅದು ಲಾಯಲ್ಟಿ, ತುಂಬ ಖುಷಿ ಸರ್, ಲಾಯಲ್ಟಿ ಇರುತ್ತೆ, ಅದು ತುಂಬ ಇದು ಖುಷಿ ಕೊಡುತ್ತೆ ಅಂದ. ಎಲ್ಲವೂ ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಯಿಯ ವಿಷಯವನ್ನು ಕೇಳೋರು ಯಾರು? ಇವಾಗ ನಿಮಗೆ ಆ ಥರ ನಾಯಿಗಳು ಬೇಕು ಅಂತ ನಿಮಗೆ ಗೊತ್ತಿರಬಹುದು ಪ್ರಾಕ್ಟಿಕಲ್ಲಾಗಿ ಏನೇನಾಗತ್ತೆ ಅಂತ. ಯಾವುದ್ಯಾವುದೋ ಬ್ರೀಡ್ನ ಯಾವುದ್ಯಾವುದೋ ಬ್ರೀಡ್ಗೆ ಸೇರಿಸಿ ಹೊಸ ನಾಯಿಗಳನ್ನ ಮಾಡ್ತಾಯಿದ್ದಾರೆ. ಅದು ಏನಾಗೋಗ್ತಾ ಇದೆ ಅಂದರೆ ನಿಮಗೆ ಇದು ಪುಟಾಣಿ ಇದು ಪಗ್ಜಿನೋ ಯಾವುದೋ ಇದೆಯಲ್ಲ ನಾಯಿ, ನನಗೆ ಹೆಸರುಗಳು ಗೊತ್ತಿಲ್ಲ, ಈ ಮೂತಿ ಅಪ್ಪಚ್ಚಿಯಾಗಿರುತ್ತಲ್ಲ ಪಗ್ಜಿ ನಾಯಿ ಅಂತನೋ ಅದನ್ನು. ಅದಕ್ಕೆ ನೀವು ಗೊತ್ತಿದೆಯಲ್ಲೋ ನಿಮಗೆ, ಹಾರ್ಟ್ ಪ್ರಾಬ್ಲಮ್ಮು, ಎಲ್ಲ ನಾಯಿಗಳಿಗೂ ಹಾರ್ಟ್ ಪ್ರಾಬ್ಲಮ್ಮು. ಅದಕ್ಕೇನಾದರೂ ತುಂಬ ಟೆನ್ಷನ್ ಆಗಿಬಿಟ್ರೆ, ನೀವೇನಾದ್ರು ಸೌಂಡ್ ಜೋರಾಗಿ ಮಾಡಿ ಟೆನ್ಷನ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗುತ್ತದು. ಪಗ್ಜಿನೇ ಇರಬೇಕು ಆ ನಾಯಿ, ಪುಟಾಣಿದು ಬಿಳಿದು, ಎಲ್ಲ ಕಡೆ ಕೂದಲಿರುತ್ತೆ, ಮುಖ ಹಿಂಗೆ ಅಪ್ಪಚ್ಚಿ ಆಗಿರುತ್ತೆ, ಕಣ್ಣು ಹಿಂಗಿರುತ್ತೆ, ಓಕೆನಾ. ಸೊ ಇಟ್ ವಿಲ್ ಡೈ ಫಾಸ್ಟರ್. ಏನಕ್ಕದು ಅಂತ ರಿಸರ್ಚ್ ಮಾಡಿದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ, ಈ ನಾಯಿ ಬ್ರೀಡರ್ಸ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಂದೇ ತಾಯಿಗೆ ಹುಟ್ಟಿದಂತಹ, ಫಾರ್ ಎಕ್ಸಾಂಪಲ್ ನಮ್ಮ ಮನುಷ್ಯರ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅಣ್ಣ ತಂಗಿಗೆ ಮತ್ತೆ ಇಂಟರ್ಕೋರ್ಸ್ ಮಾಡಿಸ್ತಾರೆ, ಮತ್ತು ಇನ್ನೊಂದು ಅಣ್ಣ ತಂಗಿಗೆ ಇಂಟರ್ಕೋರ್ಸ್ ಮಾಡಿಸ್ತಾರೆ. ಮಾಡಿಸಿ ಅದಕ್ಕೆ ಏನಾಗಿದೆ ಅಂದರೆ ಆ ಜಾತಿ ಎಲ್ಲ ನಾಯಿಗಳಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ಅದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡಿಸ್ತಾರೆ. ಸೊ ಆ ರೀತಿ ಯಾವಾಗ ನಮಗೆ ವಿಷಯಗಳು ಗೊತ್ತಿರಲ್ಲ, ಸ್ವಾರ್ಥಕ್ಕಾಗಿ ನಾವು ಯೂಸ್ ಮಾಡ್ಕೊತೀವಿ, ಆವಾಗ ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಅದ್ರ ಪಾಡ್ಗೆ ಅದನ್ನು ಬಿಟ್ಟರೆ ಅದು ಆರಾಮಾಗಿರುತ್ತಾ? ನಿಮ್ಗೆ ಈ ವಿಷಯಗಳೆಲ್ಲ ಅರ್ಥ ಮಾಡಿಕೊಂಡು ನೋಡಿ, ನೀವು ಒಂದ್ಸಲಿ ಇಮ್ಯಾಜಿನ್, ನೀವು ಯಾವುದೋ ಒಂದು ವಾಟ್ಸಪ್ಪಲ್ಲೆಲ್ಲ ಮೊದಲು ಇಮೇಜಸ್ ಬರ್ತಾಯಿತ್ತು, ಏನು ಅಂದರೆ ಮನುಷ್ಯ ಒಬ್ಬ ಇಲ್ಲ ಅಂದರೆ ಪ್ರಪಂಚದಲ್ಲಿ ಪ್ರಪಂಚ ಸಂತುಷ್ಟವಾಗಿರುತ್ತೆ, ಭೂಮಿ ಸಂತುಷ್ಟವಾಗಿರುತ್ತೆ. ಮನುಷ್ಯ ಒಬ್ಬ ಇದ್ದರೆ ಯಾವ ಪ್ರಾಣಿಗಳು ಉಳಿಯಲ್ಲ, ಯಾವ ಮರಗಳು ಉಳಿಯಲ್ಲ. ಮನುಷ್ಯ ಒಬ್ಬಂದೇ ಪ್ರಾಬ್ಲಮ್ಮು. ಯಾಕೆ ಅಂದರೆ ಮನುಷ್ಯನಿಗೆ ಏನು ಬೇಕು ಅಂದರೆ ಎಲ್ಲವೂ ಸ್ವಾರ್ಥ, ನನಗೆ ಬೇಕು ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನು ನಾವು ತಿಳ್ಕೊಂಡ್ರೆ ನ್ಯಾಚುರಲಿ ನಿಮಗೆ ಏನು ಬರುತ್ತೆ, ಸಮ್ಯಕ್ ದೃಷ್ಟಿ ಬರ್ತಾ ಹೋಗುತ್ತೆ. ಸಮ್ಯಕ್ ದೃಷ್ಟಿ ಬಂದರೆ ಫಲಸಿದ್ಧಿ ಅಂತೂ ಗ್ಯಾರಂಟಿ ಬರುತ್ತೆ. ಸೊ ಆ ಕಾರಿಂದ ಆ್ಯಕ್ಚುಲಿ ಎಕ್ಸಾಂಪಲ್ ಬಂದಿದ್ದು. ಸೊ ಕಾರನ್ನು ಸರಿ ಮಾಡಿಸಿ ಓಡಿಸೋಂಗಿರಬೇಕು. ನನ್ನ ಜೀವನವನ್ನು ನಾನೇ ಸರಿ ಮಾಡಿಕೊಂಡು, ನಾನೇ ಅದನ್ನು ಅರ್ಥ ಮಾಡಿಕೊಂಡು, ನಾನೇ ಹೃದಯ ಗಂತಿಗಳನ್ನು ಬೇರೆ ಮಾಡೋ ಥರ ಇರಬೇಕು. ಅಂದರೆ ಅದನ್ನು ಬಿಡಿಸೋ ಥರ ಇರಬೇಕು. ಆ ಬಿಡಿಸಿದಾಗ ಮಾತ್ರ ನಿಮಗೆ ಸಮ್ಯಕ್ ದರ್ಶನವಾಗತ್ತೆ. ಇಲ್ಲಾಂದರೆ ಯು ವಿಲ್ ಬಿ ದ ಅಧಿಕಾರಿ, ನೀವು ಅಧಿಕಾರಿ ಆಗ್ತೀರಾ, ಅಂದರೆ ಎಲಿಜಿಬಿಲಿಟಿಯನ್ನು ಪಡ್ಕೊತೀರಾ ಅಂತ. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಅಧಿಕಾರಿಣ ಮಾಶಾಸ್ತೆ ಫಲಸಿದ್ಧಿರ್ ವಿಶೇಷತಃ. ಫಲಸಿದ್ಧಿ ಅವನ್ನೇ ಹುಡ್ಕೊಂಡು ಬರುತ್ತೆ, ವಿಶೇಷವಾಗಿ ಅಧಿಕಾರಿಯನ್ನು ಹುಡ್ಕೊಂಡು ಬರುತ್ತೆ ಅಂತ. ಅಂದರೆ ಯಾರು ಎಲಿಜಿಬಿಲಿಟಿ ಇದೆಯೋ ಅವನು ಹುಡ್ಕೊಂಡು ಬರುತ್ತೆ. ಉಪಾಯ ದೇಶ ಕಾಲಾದ್ಯಾಹ ಸಂತಸ್ಮಿನ್ ಸಹಕಾರಿಣಃ. ಸೊ ಇದು ದೇಶ ಕಾಲ ಅದೆಲ್ಲ ಅನ್ನೋದು ನಿಮಗೆ ಸಹಕಾರಿಯಾಗತ್ತಷ್ಟೇ ಅಂತ.
ಎಕ್ಸ್ಟ್ರಾ ಥಿಂಗ್ಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಿಂದ ಅಂತ. ಓಕೆನಾ? ಹಾಗೆ ಮುಂದಿನ ಶ್ಲೋಕದಲ್ಲಿ ಅಥೋ ವಿಚಾರ ಕರ್ತವ್ಯೋ ಜಿಜ್ಞಾಸೋರಾತ್ಮವಸ್ತುನಃ ಸಮಾಸಾದ್ಯ ದಯಾ ಸಿಂಧುಂ ಗುರುಂ ಬ್ರಹ್ಮವಿದುತ್ತಮಂ. ಸೊ ಈ ಕಾರಣದಿಂದ ಅಥೋ ಅಥವಾ ಅತಃ ಅಂದರೆ ಆದ್ದರಿಂದ ನೀನೇನು ಮಾಡಬೇಕು? ಬ್ರಹ್ಮವಿದುತ್ತಮಃ ಅಥವಾ ಬ್ರಹ್ಮವಿದುತ್ತಮಂ ಅಂದರೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಅಂತ. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಮತ್ತು ದಯಾಸಿಂಧು. ದಯಾಸಿಂಧು ಅಂದರೆ ಏನು ಅಂದರೆ ಅವನಲ್ಲಿ ಗುರುವಿನಲ್ಲಿ ದಯೆ ಇರಬೇಕು. ದಯೆ ಅಂದರೆ ಇನ್ನೇನಿಲ್ಲ, ಏನಂದರೆ ಶಿಷ್ಯ ಅನ್ನುವಂಥ ಭಾವನೆ ಇರಬೇಕು. ಮತ್ತು ಶಿಷ್ಯಂಗೆ ಏನಾದರೂ ತೊಂದರೆ ಆದರೆ ಮನಸ್ಸು ಕಲಕುವಂತಿರಬೇಕು. ಮತ್ತು ಅವ್ನಿಗೇನಾದರೂ ಸಹಾಯ ಮಾಡುವಂಗಿರಬೇಕು. ಈ ದಯೆ ಅನ್ನೋದು ಇರಲೇಬೇಕು. ದಯಾ ಸಿಂಧು, ಅವ್ನು ನಾನು ಹೇಳ್ಕೊಡ್ತೀನಿ ಅವನಿಗೆ ಅನ್ನೋ ಭಾವನೆ ಇರಬೇಕು. ಇದೆಲ್ಲ ಕೆಲವು ಗುರುಗಳಲ್ಲಿ ಇದಿರಲ್ಲ, ಅದಕ್ಕೋಸ್ಕರ ಸ್ಪೆಸಿಫೈ ಮಾಡಿದ್ದಾರೆ. ಓಕೆನಾ? ಅವನು ದಯಾ ಸಿಂಧು ಆಗಿರಬೇಕು. ನನ್ನ ಶಿಷ್ಯ ಏನು ಕೇಳ್ತಾನೋ ಅದನ್ನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಮನೋಭಾವನೆ ಇರಬೇಕು ಅವನಿಗೆ. ಅಂಥ ಗುರು ಸಮಾಸಾಧ್ಯ ಅಂದರೆ ನೀನು ಅಂಥವನ ಹತ್ರ ಹೋಗಬೇಕು ಅಂತ, ಬಳಿ ಸಾರಬೇಕು ಅಂತ. ಲಾಸ್ಟ್ ಶ್ಲೋಕದಲ್ಲೂ ಅದು ನೋಡಿದ್ದೀವಿ, ಬಳಿ ಸಾರೋದು ಅಂತ. ಬಳಿ ಸಾರೋದು ಅಂದರೆ ಇವಾಗಿನ ಥರ ಅಲ್ಲ. ಅಲ್ಲೆಲ್ಲೋ ಬರ್ತಾ ಇದ್ರು, ಗುರು ನಮಸ್ಕಾರ ಸರ್ ನಾಳೆ ಬಂದುಬಿಡ್ತೀನಿ ಕ್ಲಾಸ್ಗೆ, ನಮಸ್ಕಾರ ಸರ್ ನಾಳೆ ಬಂದುಬಿಡ್ತೀನಿ ಕ್ಲಾಸ್ಗೆ, ಆ ಥರ ಅಲ್ಲ. ಅವನ ಹೋಗಿ ಕಾಲಿಗೆ ಬೀಳಬೇಕು, ಕಾಲಿಗೆ ಬಿದ್ದು ಅವನ ಸೇವೆಯನ್ನು ಮಾಡಬೇಕು. ಅದಕ್ಕೆ ಭಗವದ್ಗೀತೆಯಲ್ಲೂ ಕೂಡ ಅದು ಹೇಳ್ತಾರೆ. ಏನು 4ನೇ ಚಾಪ್ಟ್ರಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅಂತ. ನೀನು ಹೋಗಿ ಅವ್ರ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮೊದಲು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಸೇವೆಯನ್ನು ಮಾಡಬೇಕು. ಅದನ್ನು ಬಳಿಸಾರು ಅನ್ನೋದು ಅಥವಾ ಸಮಾಸಾಧ್ಯ ಅನ್ನೋದು. ಅದು ಆ ಥರ ಮಾಡಿದಾಗ ನ್ಯಾಚುರಲಿ ಗುರುವಿಗೆ ಏನಾಗತ್ತೆ ಅಂದರೆ ಇವನಿಗೆ ಜ್ಞಾನವನ್ನು ಕೊಡಬೇಕು ಅಂತ ಅನಿಸುತ್ತೆ. ನೀನು ಹೋಗಿ ಹೇಳ್ಕೊಡಿ ಅಂತ ಕೇಳೋದಲ್ಲ. ನೀವು ಅದೆಲ್ಲ ಮಾಡಿದಾಗ ಗುರುವಿಗೆ ಅನಿಸುತ್ತೆ, ಇವನಿಗೆ ಎಲಿಜಿಬಿಲಿಟಿ ಇದೆ, ಪರವಾಗಿಲ್ಲ, ಇವನಿಗೆ ಜ್ಞಾನವನ್ನು ಕೊಡಬಹುದು ಅಥವಾ ತತ್ವವನ್ನು ಬೋಧಿಸ್ಬೋದು ಅಥವಾ ವೇದಾಂತವನ್ನು ಹೇಳ್ಕೊಡ್ಬಹುದು ಅನ್ನುವುದು ಅರ್ಥ ಆಗ್ತಾ ಹೋಗುತ್ತೆ. ಕೃಷ್ಣ ಕೂಡ ಅದೇ ಮಾತು ಹೇಳಿದ್ದಾನೆ. ಸೊ ಅಂತಹ ಗುರುವಿನ ಹತ್ರ ಬಳಿ ಸಾರಿ ಅಥವಾ ಸಮಾಸಾಧ್ಯ ಅವನ ಹತ್ರ ಹೋಗಿ ಜಿಜ್ಞಾಸು ಅಂದರೆ ಕ್ಯೂರಿಯಸ್ ಅಥವಾ ಕ್ವಶನ್ಸು. ನನ್ನ ಮೈಂಡಲ್ಲಿ ಸಾಕಷ್ಟು ಕ್ವಶನ್ಸ್ಗಳಿರುತ್ತಲ್ಲ, ಅದಂದ್ರೇನು, ಅದಂದ್ರೇನು, ಈ ಆತ್ಮತತ್ವದ ವಿಚಾರದ ಬಗ್ಗೆ ಸಾಕಷ್ಟು ಕ್ವಶನ್ಗಳಿರುತ್ತಲ್ಲ. ಸೊ ಅದನ್ನು ಗುರುವಿನಿಂದ ಪಡ್ಕೋಬಹುದು ಅಂತ ಹೇಳಿದೆ. ಅದಕ್ಕೋಸ್ಕರ ಗುರುಗೂ ಸಮ್ ಕ್ಯಾರೆಕ್ಟರ್ಸ್ ಇರಬೇಕು. ಏನೇನಿರಬೇಕು ಗುರುವಿನ ಕ್ಯಾರೆಕ್ಟರ್ಸ್ ಅಂದರೆ, ಗುರು ಫಸ್ಟ್ ಅವನ ಆತ್ಮಾನುಭವವನ್ನು ಪಡೆದಿರಬೇಕು. ಫಸ್ಟ್ ಅವನಿಗೆ ಫೀಲ್ ಆಗಿರಬೇಕು. ಗುರುವಿಗೆ ಏನು ಆಗತ್ತೆ ಅನ್ನೋದು ಗೊತ್ತಿಲ್ಲ ಅಂದರೆ ಏನು ಸಾಧ್ಯ? ಉದಾಹರಣೆಗೆ ಡಾಕ್ಟರ್ಸ್ಗೆ, ಓಕೆನಾ, ನೀವು ಹೋಗ್ಬಿಟ್ಟು ಎಲ್ಲೋ ನೋವು, ಅದು ನೋವು, ಇದು ನೋವು ಅಂದರೆ ಡಾಕ್ಟ್ರಿಗೆ ಗೊತ್ತಿರಬೇಕು ಒಳಗಡೆ ಏನಾದರೆ ಏನು ನೋವಾಗತ್ತೆ, ಯಾವ ಥರ ಪೇಯ್ನ್ ಇರುತ್ತೆ, ಯಾವ ಪೇಯ್ನ್ ಇರುತ್ತೆ ಅಂತ ಗೊತ್ತಿರಬೇಕು. ಡಾಕ್ಟ್ರಿಗೆ ಗೊತ್ತಿಲ್ಲ ಅಂದರೆ ಅವನು ಏನು ಮಾಡ್ತಾನೆ, ಏನು ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ? ಸೊ ಫಸ್ಟ್ ಥಿಂಗ್ ಈಸ್ ಅವನಿಗೆ ಅನುಭವ ಆಗಿರಬೇಕು. ಇವಾಗ ಯಾವುದೋ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು, ಏನೋ ಹೊಟ್ಟೆನಲ್ಲಿ ಆಪ್ರೇಷನ್ ಮಾಡಬೇಕು, ಅವನು ಆಪ್ರೇಷನ್ನೇ ಮಾಡಿಲ್ಲ ಅಂದ್ಕೊಳ್ಳಿ, ಕಾಲೇಜಲ್ಲಿ ಯಾವುದು ಪ್ರಾಕ್ಟಿಕಲ್ ಮಾಡೇ ಇಲ್ಲ ಅಂತ, ಅವನ್ನ ಆಪ್ರೇಷನ್ ಮಾಡೋಕ್ಕಾಗತ್ತಾ? ಅವನಿಗೆ ಅನುಭವ ಇಲ್ಲದೆ ಇದ್ದವನು ಏನು ಮಾಡೋಕ್ಕೆ ಸಾಧ್ಯ? ಸೊ ಅದಕ್ಕೆ ಈ ಗುರುವಿಗೆ ಆತ್ಮಾನುಭವ ಇರಬೇಕು. ಮತ್ತು ಇನ್ನೊಂದೇನಿರಬೇಕು, ಶಾಸ್ತ್ರಜ್ಞಾನ ಇರಬೇಕು ಅವನಿಗೆ. ಅಂದರೆ ಶಾಸ್ತ್ರ ಏನು ಹೇಳುತ್ತೆ ಈ ಶ್ಲೋಕ, ಇದನ್ನು ನಾವು ಐ ಥಿಂಕ್ 2ನೇ ಶ್ಲೋಕದಲ್ಲೋ 3ನೇ ಶ್ಲೋಕದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಇವಾಗ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅವನು ಆತ್ಮಾನುಭವವನ್ನು ಪಡೆದಿರ್ತಾನೆ, ಬಟ್ ಶಾಸ್ತ್ರಜ್ಞಾನ ಇರಲ್ಲ. ಅದು ಇನ್ನೊಬ್ಬರಿಗೆ ಹೇಳ್ಕೊಡಕ್ಕೆ ಬರಲ್ಲ. ಅವನು ಆತ್ಮಾನುಭವನ ಪಡೆದಿರ್ತಾನೆ, ಬಟ್ ಅವ್ನಿಗೆ ಇನ್ನೊಬ್ಬನಿಗೆ ಹೇಳ್ಕೊಡಕ್ಕೆ ಬರಲ್ಲ. ಅದೇ ಥರನೇ ಕೆಲವ್ರಿಗೇನೋ ಕಂಪ್ಲೀಟ್ ಶಾಸ್ತ್ರ ಗೊತ್ತಿರುತ್ತೆ, ಬಟ್ ಆತ್ಮಾನುಭವ ಇರಲ್ಲ.
ಮೊನ್ನೆ ಯಾವುದೋ ಒಂದು ಟಿ ವಿನ ಚಾನಲಲ್ಲಿ ನೋಡ್ತಾ ಇದ್ದೆ, ಮಾತಾಡ್ತಾಯಿದ್ರು. ಅವ್ರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಒಂದೊಂದು ಸಲ ಕೇಳಿದ್ರೆ ಬೇಜಾರಾಗತ್ತೆ, ಅವರ ಬಾಯಿಗಳಿಂದ ಕೇಳಿದ್ರೆ ಬೇಜಾರಾಗತ್ತೆ. ಬಟ್ ಏನು ಮಾಡೋದು, ಮಾತಾಡ್ತಾರೆ ಆ ಥರ. ಏನಿರಬೇಕು ಅಂದರೆ ಹೇಗಿರಬೇಕು, ಆ ಇಂಟರ್ವ್ಯೂವರ್ಗೆ ಹೇಳ್ತಾಯಿದ್ರು, ಹೇಗಿರಬೇಕು ಗೊತ್ತೇನೋ, ಹಳೇ ಕಾಲದ ಫೋನ್ ಇರುತ್ತಲ್ಲ ಆ ಥರ ಇರಬೇಕು ಅಂದರು. ಇಂಟರ್ವ್ಯೂವರ್ ಕೇಳ್ದ, ಅದೇಂಗೆ ಸ್ವಾಮೀಜಿ, ಏನದು ಹಳೆ ಕಾಲದ ಫೋನು? ಅದೇ ಹಳೆ ಕಾಲದ ಫೋನ್ ಬರ್ತಾಯಿತ್ತಲ್ಲ, ಯೆಲ್ಲೋ ಕಲರ್ದು ಡಬ್ಬ ಹಾಕಿಡೋರಲ್ಲ ಅಂಗಡಿಗಳಲ್ಲಿ, ಸೊ ಆ ಥರ ಇರಬೇಕು ಅಂತ ಇದ್ದ. ಅವ್ನು ಕೇಳ್ದ, ಏನಿದು, ಅದೇನು, ಅದಕ್ಕೇನು ಕೇಳಿದ್ರೆ, ಏನಂದರೆ ಅದ್ರಲ್ಲಿ ₹1 ಹಾಕಿದ್ರೆ ಮಾತ್ರ ಹಲೋ ಅನ್ಬೇಕು ಅಂತ. ಸೊ ಈ ಮಾತನ್ನು ಅವ್ರು ಹೇಳಿದ್ರು. ಶಾಸ್ತ್ರಗಳು ಸಾಕಷ್ಟು ಗೊತ್ತಿರುತ್ತೆ, ಬಟ್ ಆತ್ಮಾನುಭವ ಇರೋಲ್ಲ. ಸೊ ಅವರು ಕೂಡ ನಿಮ್ಗೆ ಹೆಲ್ಪ್ ಆಗಲ್ಲ. ಹಾಗೆ ಹೃದಯ ವೈಶಾಲ್ಯ ಇರಬೇಕು ಗುರುವಿಗೆ. ಅಂದರೆ ಅವನು ಕಂಪ್ಲೀಟಾಗಿ ನನ್ನ ನಾಲೆಜನ್ನು ನೀನು ಕೊಡ್ತೀನಪ್ಪ ಅನ್ನೋ ಹೃದಯ ವೈಶಾಲ್ಯ ಇರಬೇಕು. ಇಲ್ಲ ಕೆಲವು ಗುರುಗಳೇನು ಮಾಡ್ತಾರೆ ಅಂದರೆ, ತಕ್ಷಣ ಏನೋ ಒಂದು ಓದಿದ ತಕ್ಷಣ ಬುಕ್ ಮುಚ್ಚಿಟ್ಬಿಟ್ಟು ಒಳಗಡೆ ಬ್ಯಾಗಲ್ಲಿ ಹಾಕಿಟ್ಬಿಡ್ತಾರೆ, ಯಾಕೆಂದರೆ ಶಿಷ್ಯ ನೋಡಬಾರ್ದು ಅಂತ. ಸೊ ಹೃದಯ ವೈಶಾಲ್ಯ ಇರಬೇಕು. ಮತ್ತು ಇನ್ನೊಂದೇನು, ಧಾರಾಳ ಬುದ್ಧಿ ಇರಬೇಕು. ನೀನು ಎಷ್ಟು ಜ್ಞಾನವನ್ನು ಪಡ್ಕೊತೀಯಪ್ಪ ತಗೋ. ನೋಡಿ, ನಿನ್ನೆ ಅಲ್ಲ, ಭಾನುವಾರ ಒಂದು ಫಂಕ್ಷನ್ ಇತ್ತು. ನಿನ್ನೆ ಮಂಗಳವಾರ ಅದಕ್ಕಿಂತ ಮುಂಚೆ ನಮ್ಮ ಆನಂದು ಮತ್ತು ಅವ್ರ ಅಮ್ಮ ಅವ್ರದ್ದು ಫಂಕ್ಷನ್ ಇತ್ತು. ನಿನ್ನೆ ನಮ್ಮ ಗುರುಗಳಿಗೆ ಜ್ಞಾಪಿಸಿದೆ. ಅದು ಆ್ಯಕ್ಚುಲಿ ಒಂದು 3-4 ದಿವಸದ ಮುಂಚೆ ಒಂದು ಬುಕ್ ಬೇಕು ಅಂತ ಹೇಳಿದ್ದೆ. ನಿನ್ನೆ ಫಂಕ್ಷನ್ಗೆ ಹೋದಾಗ ಜ್ಞಾಪಿಸಿದೆ, ಅಂಕಲ್ ಏನು ಅಂಕಲ್ ಬುಕ್ ಸಿಗ್ತಾ ಅಂದೆ. ಅವರು ಇಲ್ಲ ಕಣೋ, ಹೇಳಿದ್ದಾರೆ ತಂದುಕೊಡ್ತಾರೆ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ 1 ಗಂಟೆಗೆ ಫೋನ್ ಮಾಡಿಬಿಟ್ಟು, ರಾಜೇಶ್ ಬುಕ್ ಸಿಕ್ತು, ಎಲ್ಲಿದೆಯಾ ಅಂದರು. ಅಂಕಲ್ ನೀವೆಲ್ಲಿದ್ದೀರಾ ಅಂದೆ. 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂದರು. ನಾನು 20 ನಿಮಿಷದಲ್ಲಿ ಇರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ತೊಗೊಂಡ್ಬಂದೆ. ಆಮೇಲೆ ನೀವು ನಂಬ್ತಿರೋ ಇಲ್ವೋ, ಆ ಒಂದು ಬುಕ್ ವಿವೇಕ ಚೂಡಾಮಣಿಯೋದು ಒಂದು ಬುಕ್ಕು ಶಂಕರ ಮಠದಿಂದ ಯಾರ ಕೈಯಿಂದನೋ ತರಿಸಿ ಅದನ್ನು ತೊಗೊಂಬಂದರು. ಅದ್ರ ಜೊತೆಗೆ ಇನ್ನೊಂದು ಬುಕ್ಕು ಗಣೇಶ್ ಭಟ್ ಹೋಬಳಿ ಅವ್ರದ್ದು. ಇನ್ನು 4 ಬುಕ್ಕನ್ನು ಕೊಟ್ಟರು. 4 ಬುಕ್ಕು ಲಲಿತಾಶ್ರೀ ಅಂತ, ಲಲಿತಾ ಸಹಸ್ರನಾಮದ ವಿವರಣೆಗಳು. ಓಕೆನಾ? 4 ಬುಕ್ಕದು. ಬುಕ್ ಕಾಸ್ಟ್ ಎಷ್ಟು ಗೊತ್ತಾ? 4 ಬುಕ್ಗೆ ₹1750. ನಾನು ಇಸ್ಕೊಂಡು ಕೇಳಿದೆ, ಅಂಕಲ್ ಇದ್ರದ್ದು ದುಡ್ಡು ಅಂದರೆ, ನೋಡೋ ನಾನು ಸರಸ್ವತಿಯನ್ನು ಮಾರಲ್ಲ ಅಂದರು. ಇವಾಗ ನನ್ನ ಜವಾಬ್ದಾರಿ ಇರೋದೇನು ಅಂದರೆ, ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಅಂಕಲ್ ಇದು ವೇದಾಂತದ ಸ್ವಲ್ಪ ಒಂಚೂರು ಅರ್ಧ ಆದಮೇಲೆ ಆ ಲಲಿತಾಶ್ರೀ ಬುಕ್ಕನ್ನು ನಾನು ನಮ್ಮ ಸ್ಟೂಡೆಂಟ್ಸಿಗೆ ಟೀಚ್ ಮಾಡ್ತೀನಿ, ಓದಿ ಅಂತ ಹೇಳಿದ್ದೀನಿ. ಅದನ್ನು ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕೆಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು, ಬುಕ್ ಇಸ್ಕೊಂಡು ತುಂಬ ಇಟ್ಕೊಂಬಿಡೋದಲ್ಲ. ಸೊ ಆ ಲಲಿತಾಶ್ರೀನ ಓದಿ ಅದನ್ನು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಆ ಥರ ಧಾರಾಳ ಬುದ್ಧಿ ಇರಬೇಕು. ಇಲ್ಲ ನನ್ನ ಬುಕ್ಕು ಇಷ್ಟು ಕೊಟ್ಟು ಬಂದಿದ್ದೀನಿ, ನೀನು ಕೊಡು ಅಷ್ಟು ದುಡ್ಡು, ಇದೆಲ್ಲ ಧಾರಾಳ ಬುದ್ಧಿ ಅಲ್ಲ. ಹಾಗೆ ಮತ್ತು ಕನಿಕರ ಇರಬೇಕು ಒಬ್ಬ ಗುರು ಆದವನಿಗೆ. ಇದರಲ್ಲಿ ಕನಿಕರ ಇರಬೇಕು. ಶಿಷ್ಯಂದ್ರಾದರೂ ಪರವಾಗಿಲ್ಲ, ಅಥವಾ ಅಲ್ಲಿ ಅವ್ರ ಜೊತೆಗೆ ಇರುವಂಥವ್ರಾದ್ರೂ ಬೇಡ, ಯಾರ ಮೇಲಾದರೂ ಕನಿಕರ ಇರಬೇಕು. ಅಯ್ಯೋ ಪಾಪ ಹಿಂಗಾಯ್ತಂತೆ, ಒಂದ್ಸಲಿ ಹೋಗಿ ನೋಡ್ಕೊಂಬರೋಣ, ಅಯ್ಯೋ ಪಾಪ ಹಂಗಾಯ್ತಂತೆ, ಒಂದ್ಸಲಿ ಮಾತಾಡ್ಸೋಣ. ಸೊ ಆ ಕನಿಕರ ಇರಬೇಕು. ಇನ್ನೊಂದು ಸಹಾನುಭೂತಿ ಇರಬೇಕು. ಶಿಷ್ಯರಲ್ಲಿ ಸಹಾನುಭೂತಿ ಇರಬೇಕು. ಈ ಎಲ್ಲ ಸದ್ಗುಣಗಳಿದ್ದರೆ ಮಾತ್ರ ಅವನು ಪ್ರಾಪರ್ ಗುರು ಆಗ್ತಾನೆ ಅಂತ. ಅದಕ್ಕೋಸ್ಕರನೇ ಇದು ಇಲ್ಲಿಂದ ತಗೊಂಡೆ ಶ್ಲೋಕ ನಂಗೆ ಗೊತ್ತಿಲ್ಲ, ಬಟ್ ಇದೇ ಯಾವುದ್ರಲ್ಲೋ ಗು ಶಬ್ದ ಗು ಶಬ್ದಸ್ಯ ಅಂಧಕಾರ ಸ್ಯಾತ್, ರು ಶಬ್ದ ತನ್ನಿರೋಧಕಃ, ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯ ಭಿಧೀಯತೆ. ಗುರು ಅನ್ನೋದಕ್ಕೆ ವರ್ಣನೆಯನ್ನು ಕೊಟ್ಟಿದ್ದಾರೆ. ಗು ಅಂದರೆ ಅಂಧಕಾರ ಅಂತ ಸಂಸ್ಕೃತದಲ್ಲಿ ತಗೊಂಡಿರೋದು. ಗು ಅಂದರೆ ಅಂಧಕಾರ ಅಂತೆ. ರು ಅಂದರೆ ತನ್ನಿರೋಧಕಃ ಅಂದರೆ ನಿರೋಧ ಮಾಡೋದು ಅಂತ. ಸೊ ಅಂದರೆ ಅಂಧಕಾರವನ್ನು ನಿರೋಧ ಮಾಡೋನು ಯಾರೋ ಅವನೇ ಗುರು ಅಂತ. ಸೊ ಆ ಗುರುಗೆ ಈ ಕ್ಯಾರೆಕ್ಟರ್ಸ್ ಎಲ್ಲ ಇದ್ದರೆ ದೆನ್ ಹಿ ವಿಲ್ ಬಿಕಮ್ ಅ ಪ್ರಾಪರ್ ಗುರು. ಅಂಥ ಗುರು ಹತ್ರ ನೀನು ಸಮಾಸಾಧ್ಯ ಬಳಿ ಸಾರಬೇಕು. ಆವಾಗ ನಿನಗೆ ನ್ಯಾಚುರಲ್ಲಾಗಿ ಜ್ಞಾನ ಬರುತ್ತೆ ಅಂತ. ಅಂದರೆ ಅವ್ರಿಗೂ ಇಷ್ಟ ಬರುತ್ತೆ, ಅವರೂ ಇಂಟ್ರೆಸ್ಟಿಂದ ಇರ್ತಾರೆ, ನ್ಯಾಚುರಲ್ಲಾಗಿ ನಿನಗೆ ಜ್ಞಾನ ಹರಿಯುತ್ತೆ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಶ್ಲೋಕವನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ.